ನಮಸ್ಕಾರ, ಹರೇ ನಮಗಳ. ಹರೇನು. ಹರಿ ಓಂ. ನಮಸ್ಕಾರ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ರಾಮಾವತಾರದಲ್ಲಿ ಸೇವೆಗಾಗಿ ಅಂತ ಅನೇಕ ದೇವತೆಗಳು ಅವತಾರವನ್ನ ಮಾಡಿದ್ದು, ಮನುಷ್ಯರಾಗಿ ಕೆಲವರು ಕಪಿಗಳಾಗಿ ಅವತಾರವನ್ನ ಮಾಡಿದರು ಅಂತ ಇಷ್ಟು ಹೇಳಿ, ಈಗ ಲಕ್ಷ್ಮೀದೇವಿಯ ಒಂದು ಅವತಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ಯಾವ ರೀತಿಯಾಗಿ ಅವತಾರವನ್ನ ಮಾಡಿದ್ದು 83ನೇ ಶ್ಲೋಕ. ರಮಾವತಾರಂ ಆಹ ಸ್ವಯಂ ರಮಾಸೀರತ ಏವ ಸೀತಾ ಏವ ಜಾತಾ. ಸ್ವಯಂ ರಮಾಸೀರತ ಏವ ಜಾತಾ ಸೀತೇತಿ ರಾಮಾರ್ಥಮನೂಪಮಾಯಾ. ವಿದೇಹರಾಜಸ್ಯ ಹಿ ಯಜ್ಞಭೂಮೌ ಸುತೇತಿ ತಸ್ಯೈವ ತತಸ್ತು ಸಾಭೂತ್. ಸ್ವಯಂ ರಮಾಸೀರತ ಏವ ಜಾತಾ ಸೀತೇತಿ ರಾಮಾರ್ಥಮನೂಪಮಾಯಾ. ವಿದೇಹರಾಜಸ್ಯ ಹಿ ಯಜ್ಞಭೂಮೌ ಸುತೇತಿ ತಸ್ಯೈವ ತತಸ್ತು ಸಾಭೂತ್ ಎಂಬುದಾಗಿ 83ನೇ ಶ್ಲೋಕ. ಪದವಿಭಾಗ. ಸ್ವಯಂ ರಮಾ ಸೀರತಃ ಏವ ಜಾತಾ ಸೀತಾ ಇತಿ ರಾಮಾರ್ಥಂ ಅನೂಪಮಾ ಯ ವಿದೇಹರಾಜಸ್ಯ ಹಿ ಯಜ್ಞಭೂಮೌ ಸುತಾ ಇತಿ ತಸ್ಯ ಏವ ತತಃ ತು ಸಾ ಅಭೂತ್ ಎಂಬುದಾಗಿ ಪದವಿಭಾಗ. ರಾಮಾರ್ಥಮನೂಪಮಾಯ ಅಂತ ಅಲ್ಲಿ ಅನೂಪಮ ಅಂತ ಶಬ್ದ ಇದೆ. ಅನೂಪಮ ಅಂದ್ರೆ ಅಸದೃಶ ಅಂತ ಅರ್ಥ. ಅಂದ್ರೆ ಲಕ್ಷ್ಮೀದೇವಿಗೆ ಸದೃಶಳಾದಂಥವಳು ಮತ್ತೊಬ್ಬಳಿಲ್ಲ. ಅಸದೃಶಳು ಇವಳು, ಇವಳಿಗೆ ಸದೃಶಳಾದವಳು, ಇವಳಿಗೆ ಸಮಾನಳಾದವಳು ಮತ್ತೊಬ್ಬಳಿಲ್ಲ. ಸಮಾನನೇ ಇಲ್ಲ ಅಂದಮೇಲೆ ಅವಳಿಗಿಂತ ಉತ್ತಮಳಾದಂತಹ ಒಬ್ಬ ಸ್ತ್ರೀಯಳು ಇಲ್ಲ ಅಂತ ಅರ್ಥ. ದೇವರಿದ್ದಾನೆ, ಉತ್ತಮನಾದಂತಹ ಪುರುಷ ವ್ಯಕ್ತಿ ಇದ್ದಾನೆ, ಸ್ತ್ರೀಯು
ಅನೂಪಮ ಅಸದೃಶ ಸದೃಶಳಾದಂಥ ಮತ್ತೊಬ್ಬ ಸ್ತ್ರೀ ಇಲ್ಲ. ಅಂತಹ ಅನೂಪಮ ಯಾ ರಮ ಅಸದೃಶಳಾದಂತಹ ಮತ್ತೊಬ್ಬಳು ಸಾಟಿ ಇಲ್ಲದೆ ಇರತಕ್ಕಂತಹ ಯಾವ ರಮಾ ಲಕ್ಷ್ಮೀದೇವಿ ಇದ್ದಾಳೋ ಸಾ ಅಂತಹ ಲಕ್ಷ್ಮೀದೇವಿ ಸ್ವಯಂ ಅಂದ್ರೆ ತಾನೇ ಏನಾಗಿದ್ದಾಳೆ ಅಂದ್ರೆ ಏನ್ ಮಾಡಿದ್ದಾಳೆ ಅಂದ್ರೆ ರಾಮಾರ್ಥಂ ಸೀರತಃ ಏವ ಸೀತಾ ಇತಿ ಜಾತ. ರಾಮದೇವರ ಸಲುವಾಗಿ ರಾಮದೇವರು ಅವತಾರವನ್ನು ಮಾಡ್ತಾ ಇದ್ದಾರೆ, ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅದಕ್ಕೆ ನಾನು ಸೇವೆಯನ್ನ ಮಾಡಬೇಕು, ಭಗವಂತನ ಸೇವೆಯನ್ನ ಸಲ್ಲಿಸಬೇಕು ಅಂತ ಆ ರಾಮಾರ್ಥಂ ರಾಮದೇವರ ಸಲುವಾಗಿ ಆ ಲಕ್ಷ್ಮೀದೇವಿ ಸ್ವಯಂ ತಾನೇ ಸೀರತಃ ಏವ ಸೀತಾ ಇತಿ ಜಾತ, ನೇಗಿಲಿನಿಂದ ತಾನು ಸೀತಾ ಅಂತ ಅಲ್ಲಿ ಹುಟ್ಟಿದ್ದಾಳೆ, ಅವತಾರವನ್ನು ಮಾಡಿದ್ದಾಳೆ. ಎಲ್ಲಿ ಅಂತ ಹೇಳ್ತಾರೆ, ವಿದೇಹರಾಜಸ್ಯ ಯಜ್ಞಭೂಮೌ. ಹೀಗನ್ವಯ ಅದು ಅನೂಪಮಾ ಯಾ ರಮಾ ಸ್ವಯಂ ಸೀರತಃ ಏವ ವಿದೇಹರಾಜಸ್ಯ ಯಜ್ಞಭೂಮೌ ಸೀತಾ ಇತಿ ಜಾತ. ವಿದೇಹರಾಜ ಜನಕರಾಜ ಅಂತ ಅರ್ಥ. ವಿದೇಹರಾಜಸ್ಯ ಜನಕಸ್ಯ ಯಜ್ಞಭೂಮೌ, ಯಜ್ಞವನ್ನ ಮಾಡಬೇಕು, ಸಂತಾನಕ್ಕೋಸ್ಕರವಾಗಿ ಯಜ್ಞವನ್ನು ಮಾಡಬೇಕು ಅಂತ ನೇಗಿಲಿನಿಂದ ಭೂಮಿಯನ್ನ ಅದನ್ನ ಹಡ್ಡಿ ಅದನ್ನ ಶುದ್ಧ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿ ಇತ್ತು ಒಂದು ಪದ್ಧತಿ. ಯಜ್ಞವನ್ನ ಮಾಡಬೇಕಾದರೆ ಯಜ್ಞದ ಸ್ಥಳ ಕೇವಲ ಮೇಲ್ಭಾಗದಲ್ಲಿ ಮಾತ್ರ ಸ್ವಚ್ಛವಾಗಿ ಶುದ್ಧವಾಗಿ ಇರೋದು ಅಲ್ಲ, ಆ ಭೂಮಿಯಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ತಳಭಾಗದಲ್ಲಿ ಶುದ್ಧವಾಗಿ ಇರಬೇಕು ಅಂತ ಆ ಸ್ಥಳವನ್ನ ಹಡ್ಡಿ ಮುಂದೆ ಆ ವಿಶೇಷವಾಗಿ ಆ ಭೂಮಿಯನ್ನ ಶೋಧನೆ ಮಾಡಿ ಅಲ್ಲಿ ಯಜ್ಞವನ್ನ ಮಾಡ್ತಾ ಇದ್ರು. ಆ ರೀತಿಯಾಗಿ ಯಜ್ಞವನ್ನ ಮಾಡಬೇಕು, ಸಂತಾನಕ್ಕೋಸ್ಕರವಾಗಿ ಮಕ್ಕಳನ್ನ ಪಡೆದುಕೊಳ್ಳುವ ಸಲುವಾಗಿ ಅಂತೇಳಿ ಯಜ್ಞವನ್ನ ಮಾಡುವುದಕ್ಕಾಗಿ ಯಜ್ಞಭೂಮು, ಅದಕ್ಕೆ ನೇಗಿಲಿನಿಂದ ಭೂಮಿಯನ್ನ ಶೋಧನೆ ಮಾಡಿಸ್ತಾ ಇದ್ದ. ಅಂತಹ ಪ್ರಸಂಗದಲ್ಲಿ ವಿದೇಹರಾಜಸ್ಯ ಯಜ್ಞಭೂಮೌ ರಾಮಾರ್ಥಂ ಸೀತಾ ಇತಿ ಜಾತ, ಸೀರತಃ ಏವ ಸೀತಾ ಇತಿ ಜಾತ. ಆ ಸೀರತಃ ಆ ನೇಗಿಲಿನಿಂದ ಹುಟ್ಟಿದ್ದಕ್ಕೆ ಸೀರತಃ, ಆ ಸೀರದಿಂದ ಹುಟ್ಟಿದ್ದಕ್ಕೆ ಅವಳಿಗೆ ಸೀತಾ ಸೀತಾ ಅಂತ ಅವಳು ಕರೆಸಿಕೊಂಡ್ಲು. ಹೀಗೆ ಆ ಲಕ್ಷ್ಮೀದೇವಿಯ ಒಂದು ಅವತಾರದ ವಿಚಾರವನ್ನ ತಿಳಿಸಿಕೊಡ್ತಾರೆ. ಸೀರತಃ ಜಾತ, ಆ ಉದ್ದೇಶದಿಂದಾಗಿ ಆ ನಿಮಿತ್ತದಿಂದಾಗಿ ಲಕ್ಷ್ಮೀದೇವಿಯನ್ನ ಸೀತಾ ಅಂತ ಕರೆದದ್ದು. ಇನ್ನು ಅನೇಕ ಹೆಸರುಗಳಿವೆ. ಒಂದು ಹೇಳ್ತಾರೆ, ಸುತೇತಿ ತಸ್ಯೈವ ತತಸ್ತು ಸಾಭೂತ್. ಆದ್ರೆ ಹೇಳೋದು ಸೀತಾದೇವಿಯನ್ನ ಜನಕರಾಜನ ಮಗಳು ಜಾನಕಿ ಅಂತ ಹೇಳ್ತಾರೆ. ಮೈಥಿಲಿ, ಮಿಥಿಲಾಪಟ್ಟದ ರಾಜನ ಮಗಳು ಮೈಥಿಲಿ ಅಂತ ಕರೀತಾರೆ. ಮತ್ತೆ ಆ ಲಕ್ಷ್ಮೀದೇವಿ ತಾನು ಅವತಾರವನ್ನ ಮಾಡಿದ್ದು ಆ ನೇಗಿಲಿನಿಂದ ಶೋಧನೆ ಮಾಡುವಂತಹ ಪ್ರಸಂಗದಲ್ಲಿ ಅವತಾರವನ್ನು ಮಾಡಿದವಳು ಅಂತ ಇದ್ದದ್ದು. ಜನಕರಾಜನಿಂದ ಹುಟ್ಟೇ ಇಲ್ಲ ಅಂದ ಮೇಲೆ ಅವಳಿಗೆ ಜಾನಕಿ ಅಂತಾಗಲಿ ಮೈಥಿಲಿ ಅಂತಾಗಲಿ ಹೇಗೆ ಕರೆಯೋದು ಅಂತಂದ್ರೆ, ನೇರವಾಗಿ ಎಲ್ಲರಂತೆ ಮಗಳಾಗಿ ಹುಟ್ಟದೇ ಹೋದರೂ ಕೂಡ ಆ ಜನಕರಾಜನ ಯಜ್ಞ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಅವನ ಮಗಳಿದ್ದಂತೆ ಅಂತ ತಿಳಿಸಿಕೊಡುತ್ತದೆ. ತಸ್ಯೈವ ಜನಕಸ್ಯೈವ ಸುತೇತಿ ಪ್ರಸಿದ್ಧ ಭೂತ್. ನೋಡಿ, ತತಃ ಮುಂದೆ ಸುತೇತಿ ತಸ್ಯೈವ ತತಸ್ತು ಸಾ ಭೂತ್. ತತಃ ಅಂದ್ರೆ ಆದ್ದರಿಂದ, ಏನಾದ್ದರಿಂದ ಅಂದ್ರೆ ಆ ಸೀತಾದೇವಿ ನೇಗಿಲಿನಿಂದ ಸೀರತಃ ಜಾತ ಅಂತ ಹೇಳಿದ್ದರಿಂದ ಸಾ ಸೀತಾ ತಸ್ಯೈವ ಜನಕಸ್ಯೈವ ಸುತಾ ಭೂತ್. ಜನಕರಾಜನ ಯಜ್ಞಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಅವಳಿಗೆ ಜನಕರಾಜನ ಮಗಳು ಅಂತೆ ಅವಳು ಪ್ರಸಿದ್ಧಳಾದಳು. ಸುತೇತಿ ಪ್ರಸಿದ್ಧ ಅಭೂತ್.
ಜನಕರಾಜನ ಮಗಳು ಸುಧಾ ಅಂತೆ ಅವಳು ಪ್ರಸಿದ್ಧಳಾದಳು. ಹೀಗಾಗಿ ಆ ಲಕ್ಷ್ಮೀದೇವಿ ಹೇಗೆ ಅಂತ ಪ್ರಶ್ನೆ ಮಾಡುವಂತಹದ್ದಿಲ್ಲ. ಅವನ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಅವಳನ್ನ ಜನಕರಾಜನ ಮಗಳು ಅಂತ ಕರೆದದ್ದು. ಹೀಗೆ ಲಕ್ಷ್ಮೀದೇವಿ ತಾನು ಭಗವಂತನ ಸೇವೆಗಾಗಿ ಅಂತ ಈ ರೀತಿಯಾಗಿ ಅವತಾರ ಮಾಡಿದ್ದು ಎಂಬುದಾಗಿ ಈ ಶ್ಲೋಕದಲ್ಲಿ ಲಕ್ಷ್ಮೀದೇವಿಯ ಒಂದು ಅವತಾರದನ್ನ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ತಿಳಿಸಿ ಇನ್ನು ಅನೇಕ ಜನ ದೇವತೆಗಳು ಅವತಾರವನ್ನು ಮಾಡಿದ್ದಾರೆ ರಾಮದೇವರ ಸೇವೆಗಾಗಿ ಅಂತ ಹೇಳಿ. ಆದರೆ ಇಲ್ಲಿ ಮಾತ್ರ ಇಷ್ಟನ್ನ ಮಾತ್ರ ಕೊಟ್ಟದ್ದು, ಇಷ್ಟನ್ನ ಮಾತ್ರ ತಿಳಿಸಿಕೊಟ್ಟದ್ದು. ಅದಕ್ಕೆ ಶ್ರೀಮದ್ ಆಚಾರ್ಯರು ಇಷ್ಟು ವಿಚಾರವನ್ನ ಹೇಳಿ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಉಪಸಂಹಾರೋ ವ್ಯಾಜೇನ ಇಯಂ ಸೃಷ್ಟಿ ತಾರತಮ್ಯ ಜ್ಞಾಪಿಕಾ ಇತ್ಯಾಹ. ನೋಡಿ, ತಾರತಮ್ಯವನ್ನ ತಿಳಿಸ್ತಾ ಇದ್ದದ್ದು ಈ ಅಧ್ಯಾಯದಲ್ಲಿ. ಇಷ್ಟೇ ಜನ ಸೃಷ್ಟಿಯನ್ನ ಹೇಳಿ ಹಾಗಾದರೆ ಇಷ್ಟೇ ದೇವತೆಗಳಿಗೆ ತಾರತಮ್ಯ ಇದೆ, ಇಲ್ಲಿ ಇಷ್ಟಲ್ಲೇ ತಾರತಮ್ಯ ಅಂತ ತಿಳಿದುಕೊಳ್ಳೋದಲ್ಲ. ಉಪಸಂಹಾರೋ ವ್ಯಾಜೇನ ಹೇಳ್ತಾ ಕುಳಿತುಕೊಂಡ್ರೆ ಗ್ರಂಥ ಮುಗಿಯೋದೇ ಇಲ್ಲ, ಬಹಳ ಆಗಿಬಿಡ್ತದೆ ಗ್ರಂಥ. ಅಧ್ಯಾಯಗಳು ಬಹಳ ಆಗ್ತವೆ, ನಾವು ಓದ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಉಪಸಂಹಾರೋ ವ್ಯಾಜೇನ, ಉಪಸಂಹಾರ ಮಾಡಬೇಕು ಅಂತ ಆ ಅಪೇಕ್ಷೆಯಿಂದ ಇಯಂ ಸೃಷ್ಟಿ ತಾರತಮ್ಯ ಜ್ಞಾಪಿಕಾ. ಸುಮ್ಮನೆ ಇಲ್ಲಿ ತಿಳಿಸಿದ್ದು ತಾರತಮ್ಯವನ್ನ ತಿಳಿದುಕೊಳ್ಳುವುದಕ್ಕಾಗಿ, ತಾರತಮ್ಯಕ್ಕೆ ಜ್ಞಾಪಕ ಇದು ಅಂದ್ರೆ ಇಷ್ಟೇ ಅಂತಲ್ಲ, ಈ ರೀತಿಯಾಗಿ ಬೇರೆ ಬೇರೆ ಶಾಸ್ತ್ರಗಳಿಂದ ಎಲ್ಲ ರೀತಿಯಿಂದ ಆ ತಾರತಮ್ಯವನ್ನ ತಿಳಿದುಕೊಳ್ಳಬಹುದು. ಅದನ್ನ ತಿಳಿಸೋದಕ್ಕಾಗಿ ಇಲ್ಲಿ ಸ್ವಲ್ಪ ಹೇಳಿದ್ದು ಅಂತ ಶ್ರೀಮದಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಸಾಮಾನ್ಯವಾಗಿ ಹೇಗೆ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ಎಂಬುದನ್ನ ಹೇಳ್ತಾ ಇದ್ದದ್ದು. 84ನೆಯ ಶ್ಲೋಕ. ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಮಯಾ ಸಮಸ್ತಾಗಮ ನಿರ್ಣಯೇನ ಸಹಾನುಸರ್ಗ ಕಥಿತೋತ್ರ ಪೂರ್ವೋ ಯೋ ಯೋ ಗುಣೈರ್ನಿತ್ಯಮಸೌ ವರೋಹಿ ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಮಯಾ ಸಮಸ್ತಾಗಮ ನಿರ್ಣಯೇನ ಸಹಾನುಸರ್ಗ ಕಥಿತೋತ್ರ ಪೂರ್ವೋ ಯೋ ಯೋ ಗುಣೈರ್ನಿತ್ಯಮಸೌ ವರೋಹಿ ಆಚಾರ್ಯ ಇಲ್ಲಿ ದ್ವಿತೀಯ ಪಾದ ಮಾಯಾ ಸಮಸ್ತಾಗಮ ನಿರ್ಣಯಾತ್ಮಕ ಅಂತಿದೆ, ಅದು ಇರ್ಬೋದಲ್ವಾ? ಯಾತ್ಮಕ ಅಂತಾನು ಇರ್ಬೋದಾ? ಯಾವ್ದು ಹೇಳ್ರಿ? ಮಯಾ ಸಮಸ್ತ ಅದ ಅದು ಇದೆ. ಮಯಾ ಸಮಸ್ತಾಗಮ ನಿರ್ಣಯಾತ್ಮಕ, ಯಾತ್ಮಕ ಅಂದ್ರೂ ಆಗತ್ತಲ್ವಾ? ಅದಕ್ಕೆ ಎರಡು ಪಾಠ ಇದೆ. ಎರಡು ಪಾಠವನ್ನು ಕೊಟ್ಟಿದ್ದಾರೆ. ಸರಿ ಆಚಾರ್ಯ, ಸರಿ ಸರಿ. ಅಲ್ಲಿ ನಂಬರ್ ಹಾಕಿ ಎರಡು ಪಾಠ ಇದೆ ಅಂತ ಕೊಟ್ಟಿದ್ದಾರೆ, ಎರಡನ್ನು ಇಟ್ಕೊಳ್ಬಹುದು. ಟಿಪ್ಪಣಿಕಾರರು ಬರೆದಿದ್ದಾರೆ ನಿರ್ಣಯಾತ್ಮಕ ಇತಿ ಕ್ವಚಿತ್ ಪಾಠ ಅಂತ ಬರೆದಿದ್ದಾರೆ ಎಂಬುದಾಗಿ. 84ನೆಯ ಶ್ಲೋಕ ಪದವಿಭಾಗ. ಇತಿ ಆದಿಕಲ್ಪೋತ್ಥಿತಃ ಏಷಃ ಸರ್ಗಃ ಮಯಾ ಸಮಸ್ತಾಗಮ ನಿರ್ಣಯೇನ ಸಹ ಅನುಸರ್ಗಃ ಕಥಿತಃ ಅತ್ರ ಪೂರ್ವಃ ಯಃ ಯಃ ಗುಣೈಃ ನಿತ್ಯಂ ಅಸೌ ವರಃ ಹಿ ಎಂಬುದಾಗಿ ಪದವಿಭಾಗ. ನೋಡಿ, ಇಷ್ಟು ತಾರತಮ್ಯವನ್ನ ಇಲ್ಲಿ ಸೃಷ್ಟಿಯನ್ನ ಹೇಳುವ ಮುಖಾಂತರ ತಾರತಮ್ಯವನ್ನ ತಿಳಿಸಿಕೊಟ್ಟದ್ದು. ಈ ತಾರತಮ್ಯವನ್ನ ಹೇಗೆ ತಿಳಿದುಕೊಳ್ಳುವುದು ಅಂದ್ರೆ, ಯಾವ ಸೃಷ್ಟಿಯನ್ನ ಇಟ್ಟುಕೊಂಡು ಸರಿಯಾಗಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ನೋಡ್ರಿ,
ಇತ್ಯಾದಿ ಕಲ್ಪೋತ್ಥಿತಃ ಅಂದ್ರೆ ಇತಿ ಆದಿಕಲ್ಪೋತ್ಥಿತಃ ಆದಿಕಲ್ಪೆ ಉತ್ಥಿತಃ ಮೊದಲನೆಯ ಕಲ್ಪದಲ್ಲಿ ಏನು ಹುಟ್ಟಿದ್ದಾರೋ ಅಂದ್ರೆ ಬ್ರಹ್ಮದೇವರ ಮೊದಲನೆಯ ಕಲ್ಪದಲ್ಲಿ ಏನು ಹುಟ್ಟಿದ್ದಾರೋ ಎಲ್ಲ ದೇವತೆಗಳು ಎಲ್ಲ ಜೀವರು ಕೂಡ ಅಂತಹ ಪ್ರಸಂಗದಲ್ಲಿ ಸಮಸ್ತಾಗಮಾನಾಂ ನಿರ್ಣಯೇನ ಸಮಸ್ತಾಗಮಗಳ ನಿರ್ಣಯ ಅಂದ್ರೆ ಎಲ್ಲ ಆಗಮಗಳ ಎಲ್ಲ ವೇದಗಳ ಮತ್ತು ಅಷ್ಟೇ ಅಲ್ಲ ಸ್ಮೃತಿಗಳು ಪುರಾಣಗಳು ಅದರ ಎಲ್ಲ ನಿರ್ಣಯವನ್ನ ಮಾಡುವುದಕ್ಕಾಗಿ ಶ್ರುತಿಯಲ್ಲಿ ವೇದಗಳಲ್ಲಿಯೂ ಸೃಷ್ಟಿಯನ್ನು ಹೇಳಿರ್ತಾರೆ, ಪುರಾಣಗಳಲ್ಲಿ ಹೇಳಿರ್ತಾರೆ, ಸ್ಮೃತಿಗಳಲ್ಲಿ ಹೇಳಿರ್ತಾರೆ. ಹೀಗೆ ಜಗತ್ತಿನ ಸೃಷ್ಟಿಯನ್ನ ಹೇಳಿರ್ತಾರೆ. ಹೀಗಾಗಿ ಸರಿಯಾಗಿ ತಾರತಮ್ಯ ಜ್ಞಾಪಕವಾದಂತಹ ಸೃಷ್ಟಿ ಯಾವುದು ಎಂಬುದನ್ನ ನಿರ್ಣಯ ಕರಣಾರ್ಥಂ ಸರಿಯಾಗಿ ನಿರ್ಣಯವನ್ನ ಮಾಡುವುದಕ್ಕಾಗಿ ಈ ಸೃಷ್ಟಿನೇ ಇದು ತಾರತಮ್ಯ ಜ್ಞಾಪಕ. ಹಿಂಗ್ ಯಾವ ಕಲ್ಪದಲ್ಲಿ ಸೃಷ್ಟಿಯಾಗಿದೆಯೋ ಆ ಕಲ್ಪದಲ್ಲಿ ಆದಂತಹ ಏನು ಸೃಷ್ಟಿ ಇದೆಯೋ ಅದರಲ್ಲಿ ತಾರತಮ್ಯವನ್ನು ನಾವು ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವೇದ ಆಗಮಗಳ ಎಲ್ಲ ಸ್ಮೃತಿ ಪುರಾಣಗಳ ಒಂದು ನಿರ್ಣಯವನ್ನ ಮಾಡುವುದಕ್ಕಾಗಿ ನಿರ್ಣಯ ಕರಣಾರ್ಥಂ ಅಥವಾ ನಿರ್ಣಯಾತ್ಮಕವಾದಂತಹ ಒಂದು ಸರ್ಗ ಸೃಷ್ಟಿ ಅಂತಂದ್ರೆ ಮಯಾ ಕಥಿತ ಅಂತಹ ಸೃಷ್ಟಿಯನ್ನ ನಾನು ಇಲ್ಲಿ ಹೇಳಿದ್ದು ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಈ ಅರ್ಥ ಇದರ ಅರ್ಥ ಏನು? ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಸೃಷ್ಟಿಯನ್ನ ತಿಳಿಸಿಕೊಟ್ರು. ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಇರಬಹುದು, ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ಈ ಸೃಷ್ಟಿಯನ್ನ ಏನು ತಿಳಿಸಿಕೊಟ್ಟಿದ್ದಾರೋ ಈ ಆದಿಕಲ್ಪೋತ್ಥಿತವಾದಂತಹ ಸೃಷ್ಟಿ ಅಂದ್ರೆ ಮೊದಲನೆಯ ಕಲ್ಪದಲ್ಲಿ ಅಂದ್ರೆ ಕಲ್ಪದ ಆದಿಯಲ್ಲಿ ಹುಟ್ಟಿದಂತಹ ಒಂದು ಸೃಷ್ಟಿಯಾದಂಥದ್ದು ಏನಿದೆಯಲ್ಲ ಆ ಸೃಷ್ಟಿ ಇದು ಎಂತಹ ಸೃಷ್ಟಿ ಅಂದ್ರೆ ಸಕಲ ಸಮಸ್ತಾಗಮ ನಿರ್ಣಯೇನ ಎಲ್ಲ ಆಗಮಗಳ ನಿರ್ಣಯವನ್ನ ಮಾಡುವುದಕ್ಕಾಗಿ ಅಂದ್ರೆ ಇದೇ ಸೃಷ್ಟಿ ನಿಜವಾದಂತಹ ಸೃಷ್ಟಿ ತಾರತಮ್ಯ ಜ್ಞಾಪಕ ಅಂತ. ಈ ರೀತಿಯಾಗಿ ಸರ್ಗ ಅನುಸರ್ಗ ಸಹಾನುಸರ್ಗ ಸೃಷ್ಟಿಯನ್ನೂ ಹೇಳಿದ್ದಾರೆ ಮತ್ತು ಸಹಾನುಸರ್ಗ ಅನುಸರ್ಗವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮಯಾ ಕಥಿತ ನಾನು ಅದನ್ನ ತಿಳಿಸಿಕೊಟ್ಟಿದ್ದೇನೆ ಶ್ರೀಮದಾಚಾರ್ಯರು ಅದನ್ನ ಹೇಳ್ತಾ ಸರ್ಗ ಮತ್ತು ಅನುಸರ್ಗ ಅಂತ ಇದೆ. ಸರ್ಗವನ್ನು ಸರ್ಗ ಅಂದ್ರೆ ಸೃಷ್ಟಿ ಅಂತ ಅರ್ಥ, ಅನುಸರ್ಗ ಅಂದ್ರೆ ಅವಾಂತರ ಸೃಷ್ಟಿ ಅಂತ ಅರ್ಥ. ಏನು ಹಾಗಾದ್ರೆ ಸರ್ಗ ಅನುಸರ್ಗ ಅಂದ್ರೆ ಇನ್ನೂ ವಿಶೇಷವಾಗಿ ಅರ್ಥವನ್ನ ತಿಳಿದುಕೊಳ್ಳೋದಾದರೆ ಸರ್ಗ ಅಂದ್ರೆ ಸೃಷ್ಟಿ. ಯಾವುದರ ಸೃಷ್ಟಿ ಅಂದ್ರೆ ಸರ್ಗ ತತ್ವ ಸೃಷ್ಟಿ, ತತ್ವ ದೇವತೆಗಳ ಸೃಷ್ಟಿ ಅಂತ ಅರ್ಥ. ಇನ್ನು ಅನುಸರ್ಗ ಅಂದ್ರೆ ಬ್ರಹ್ಮಾಂಡಾಂತರ್ಗತ ಅನುಸರ್ಗೇಣ ಅಂಡಾಂತಹ ಸೃಷ್ಟ್ಯಾ ಸಹಿತ ಮಯ ಇತ್ಯೇವಂ ಕಥಿತ ಅಂದ್ರೆ ಬ್ರಹ್ಮಾಂಡವನ್ನು ಹಿಡಿದುಕೊಂಡು ಬ್ರಹ್ಮಾಂಡಾಂತರ್ಗತ ಅನುಸರ್ಗೇಣ ಅಂಡಾಂತಹ ಸೃಷ್ಟ್ಯ ಆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ಬ್ರಹ್ಮಾಂಡ ಆಗುವವರೆಗೂ ಕೂಡ ಆದಂತಹ ಸೃಷ್ಟಿ. ಆ ರೀತಿಯಾಗಿ ಅದನ್ನ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನ ಅನುಸರ್ಗ ಅಂತ ಕರೆದದ್ದು. ಈ ಎರಡೂ ಕೂಡ ಮಯಾ ಕಥಿತ ನನ್ನಿಂದ ಹೇಳಲ್ಪಟ್ಟಿದೆ. ಹೀಗಾಗಿ ಅದನ್ನ ಮತ್ತೊಂದು ಪ್ರಮಾಣವನ್ನು ಕೊಡ್ತಾರೆ. ಅಂಡಾಂತಹ ಸರ್ಗ ಅನುಸರ್ಗ ಇತ್ಯತ್ರ ಮಹದಾದ್ಯಂಡ ಪರ್ಯಂತಹ ಸರ್ಗ ಅಂಡೇ ಬ್ರಹ್ಮಣೋ ಹಿ ಯಃ ಅನುಸರ್ಗ ಇತಿ ಪ್ರೋಕ್ತಃ. ಮಹದಾದಿ ಪರ್ಯಂತಹ ಸರ್ಗ, ಮಹತ್ತತ್ವ ಅಹಂಕಾರ ತತ್ವ ಎಲ್ಲ ತತ್ವಗಳ ಸೃಷ್ಟಿಯನ್ನು ಏನು ಮಾಡಿದ್ದಾರೋ ಅದನ್ನ ತತ್ವ ಸೃಷ್ಟಿ, ಅದನ್ನ ಸೃಷ್ಟಿ ಅಂತ ಕರೆದದ್ದು, ಸರ್ಗ ಅಂತ ಕರೆದದ್ದು. ಅಂಡೇ ಬ್ರಹ್ಮಣ ಹಿ ಯಹ ಅನುಸರ್ಗ, ಬ್ರಹ್ಮಾಂಡದ ಒಳಗೆ ದೇವತೆಗಳನ್ನ ಸೃಷ್ಟಿ ಮಾಡಿದ್ದಾರೋ ಅದನ್ನ ಅನುಸರ್ಗ ಅಂತ ಕರೆದದ್ದು. ಹೀಗಾಗಿ ಎರಡನ್ನೂ ಕೂಡ ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸಿಕೊಟ್ಟದ್ದು. ಇಷ್ಟು ಹೇಳಿದ್ದೇನೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ದೇನೆ
ತಾರತಮ್ಯವನ್ನ ಹೇಗೆ ತಿಳಿದುಕೊಳ್ಳಬೇಕು ಅಂತಂದ್ರೆ ಯೋ ಯೋ ಗುಣೈಹಿ ಯೋ ಯೋ ಗುಣೈಹಿ ಯಹ ಯಹ ಪೂರ್ವಃ ಅಸೌ ಗುಣೈಹಿ ನಿತ್ಯಂ ವರಹ. ಯಾವ ಯಾರು ವ್ಯಕ್ತಿಗಳು ಗುಣಗಳಿಂದ ಪೂರ್ವದಲ್ಲಿ ಹುಟ್ಟಿದ್ದಾರೋ ಅಂದ್ರೆ ಈ ಸೃಷ್ಟಿಯಲ್ಲಿ ಈ ಆದಿಕಲ್ಪದಲ್ಲಿ ಮೊದಲಿಗೆ ಹುಟ್ಟಿದ್ದಾರೋ ಅವರು ಯಾವಾಗಲೂ ಕೂಡ ಆದಿಯಲ್ಲಿ ಹುಟ್ಟಿದವರು ನಂತರದಲ್ಲಿ ಹುಟ್ಟಿದವರಿಗಿಂತಲೂ ಕೂಡ ಗುಣಗಳಿಂದ ಶ್ರೇಷ್ಠರು ಅಂತ ತಿಳಿದುಕೊಳ್ಳಬೇಕು. ಇದೇ ರೀತಿಯಾಗಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿ ಮುಂದಿನ ಶ್ಲೋಕದಲ್ಲಿ ಅದನ್ನ ಉಪಸಂಹಾರವನ್ನು ಮಾಡ್ತಾರೆ. ಕೊನೆಯ ಶ್ಲೋಕ 85ನೇ ಶ್ಲೋಕ. ಪಾಶ್ಚಾತ್ಯ ಕಲ್ಪೇಶ್ವಪಿ ಸರ್ಗಭೇದಾಃ ಶ್ರುತೌ ಪುರಾಣೇಶ್ವಪಿ ಚಾನ್ಯಥೋಕ್ತಾಃ ನೋತ್ಕರ್ಷ ಹೇತು ಪ್ರಥಮತ್ವಮೀಷು ವಿಶೇಷವಾಕ್ಯೈರವಗಮ್ಯತೆ ತತ್. ಪಾಶ್ಚಾತ್ಯಕಲ್ಪೇಷ್ವಪಿ ಸರ್ಗಭೇದಾಃ ಶ್ರುತೌ ಪುರಾಣೇಷ್ವಪಿ ಚಾನ್ಯಥೋಕ್ತಾಃ ನೋತ್ಕರ್ಷ ಹೇತು ಪ್ರಥಮತ್ವಮೀಷು ವಿಶೇಷವಾಕ್ಯೈರವಗಮ್ಯತೆ ತತ್. ಪದವಿಭಾಗ. ಪಾಶ್ಚಾತ್ಯಕಲ್ಪೇಷು ಅಪಿ ಸರ್ಗಭೇದಾಃ ಶ್ರುತೌ ಪುರಾಣೇಷು ಅಪಿ ಚ ಅನ್ಯಥಾ ಉಕ್ತಾಃ ನ ಉತ್ಕರ್ಷ ಹೇತುಃ ಪ್ರಥಮತ್ವಂ ಏಷು ವಿಶೇಷವಾಕ್ಯೈಃ ಅವಗಮ್ಯತೆ ತತ್ ಎಂಬುದಾಗಿ ಪದವಿಭಾಗ. ಇಲ್ಲಿ ಹೇಳ್ತಾ ಇದ್ದದ್ದು ಪಾಶ್ಚಾತ್ಯ ಕಲ್ಪೇಶ್ವಪಿ ಸರ್ಗಭೇದಾಃ. ಈ ಆದಿಕಲ್ಪ ಪಾದ್ಮಕಲ್ಪ ಮೊದಲಿಗೆ ಆದಂಥದ್ದು ಪಾದ್ಮಕಲ್ಪ. ಪದ್ಮದಿಂದ ಬ್ರಹ್ಮದೇವರ ಸೃಷ್ಟಿ, ಅಲ್ಲಿಂದ ಜಗತ್ತಿನ ಸೃಷ್ಟಿಯನ್ನ ಮಾಡಿದ್ದು. ಈ ಕಲ್ಪದಲ್ಲಿ ಮಾತ್ರ ಆ ಆದಿಕಲ್ಪದಲ್ಲಿ ಮಾತ್ರ ಪಾಶ್ಚಾತ್ಯ ಕಲ್ಪೇಶು ಸರ್ಗಭೇದಾಃ ಅಲ್ಲಿ ಒಂದು ಸೃಷ್ಟಿಯನ್ನು ಹೇಳಿದ್ದಾರೆ. ಮತ್ತೆ ಅದರ ಮುಂದಿನ ಸೃಷ್ಟಿಗಳಲ್ಲಿ ಮತ್ತೆ ಅನೇಕ ರೀತಿಯಾಗಿ ಸೃಷ್ಟಿ ಆಗ್ತದೆ ಬೇರೆ ಬೇರೆ ಕಲ್ಪಗಳಲ್ಲಿ. ಅಲ್ಲಿಯೂ ಕೂಡ ಸರ್ಗಭೇದಾಃ, ಸರ್ಗಗಳ ಸೃಷ್ಟಿಯ ಒಂದು ಭೇದ ಇದೆ. ಬೇರೆ ಬೇರೆ ರೀತಿಯಾಗಿ ಸೃಷ್ಟಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಷ್ಟೇ ಅಲ್ಲ, ಶ್ರುತೌ ಪುರಾಣೇಶ್ವಪಿ ಚ ಅನ್ಯಥಾ ಉಕ್ತಾಃ. ಶ್ರುತಿಗಳಲ್ಲಿ ಪುರಾಣಗಳಲ್ಲಿಯೂ ಕೂಡ ವಿಪರೀತವಾಗಿ ಈ ಆದಿಕಲ್ಪದಲ್ಲಿ ಏನು ಸೃಷ್ಟಿಯನ್ನ ತಿಳಿಸಿಕೊಟ್ಟಿದ್ದಾರೋ ಇದರಿಂದ ವಿಪರೀತವಾಗಿ ಪುರಾಣಗಳಲ್ಲಿ, ಶ್ರುತಿಗಳಲ್ಲಿ, ಎಲ್ಲದರಲ್ಲಿ, ವೇದದ ಎಲ್ಲದರಲ್ಲಿಯೂ ಕೂಡ ಅನ್ಯಥಾ ರೀತಿಯಿಂದ ಆ ಸೃಷ್ಟಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯ ತಿಳಿಸ್ತಾರೆ, ನೋತ್ಕರ್ಷ ಹೇತು ಪ್ರಥಮತ್ವಮೇಷು. ಆದರೆ ತಾರತಮ್ಯವನ್ನ ಎಲ್ಲಿ ತಿಳಿದುಕೊಳ್ಳಬೇಕು ಅಂದ್ರೆ ಆದಿಕಲ್ಪದಲ್ಲಿ ಏನು ಸೃಷ್ಟಿಯನ್ನ ಹೇಳಿದ್ದಾರೋ ಅಲ್ಲಿ ಯಾರು ಮೊದಲಿಗೆ ಹುಟ್ಟಿದ್ದಾರೋ ನಂತರದಲ್ಲಿ ಹುಟ್ಟಿದವರಿಗಿಂತಲೂ ಕೂಡ ಮೊದಲಿಗೆ ಹುಟ್ಟಿದವರು ಅವರು ಶ್ರೇಷ್ಠರು, ಅವರಿಗಿಂತ ಅವರು ಉತ್ತಮರು ಅಂತ ಈ ರೀತಿಯಾಗಿ ಆದಿಕಲ್ಪದಲ್ಲಿ ಮಾತ್ರ ತಿಳಿದುಕೊಳ್ಳಬೇಕು. ಪಾಶ್ಚಾತ್ಯ ಕಲ್ಪೇಶು ಅಲ್ಲಿ ಸೃಷ್ಟಿಯನ್ನ ತಿಳಿದುಕೊಳ್ಳುವಾಗ ನೋತ್ಕರ್ಷ ಹೇತು ಪ್ರಥಮತ್ವಂ ಏಷು ಆ ಕಲ್ಪಗಳಲ್ಲಿ, ಆ ಸೃಷ್ಟಿಗಳಲ್ಲಿ ಉತ್ಕರ್ಷ ಹೇತು ಪ್ರಥಮತ್ವಂ ನ. ಮೊದಲಿಗೆ ಹುಟ್ಟಿದವರು ಇವರು ನಂತರದಲ್ಲಿ ಹುಟ್ಟಿದವರಿಗಿಂತ ಉತ್ತಮರು ಅಂತ ಆ ರೀತಿಯಾಗಿ ಇಲ್ಲ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಬರ್ತದೆ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡುವಾಗ ಮೊದಲಿಗೆ ಸನಕಾದಿಗಳನ್ನ ಸೃಷ್ಟಿ ಮಾಡಿದರು ಅಂತ ಬರ್ತದೆ. ನಂತರದಲ್ಲಿ ರುದ್ರದೇವರನ್ನ ಸೃಷ್ಟಿ ಮಾಡಿದರು ಅಂತ 3ನೇ ಸ್ಕಂದದಲ್ಲಿ ಬರ್ತದೆ. ಹಾಗಾದರೆ ಅಲ್ಲಿ ತಾರತಮ್ಯ ಜ್ಞಾಪಕ, ಮೊದಲಿಗೆ ಹುಟ್ಟಿದವರು ಉತ್ತಮರು ಅಂತ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಸನಕಾದಿಗಳಿಗಿಂತಲೂ ರುದ್ರದೇವರೇ ದೊಡ್ಡವರು. ಹೀಗಾಗಿ ಅಲ್ಲಿ ಆ ರೀತಿಯಾಗಿ ಮೊದಲಿಗೆ ಹುಟ್ಟಿದವರು ಉತ್ತಮರು ಅಂತ ಅಲ್ಲಿ ಅನ್ವಯ ಆಗೋದಿಲ್ಲ ಅಲ್ಲಿ. ಅದಕ್ಕೆ ಹೇಳಿದ್ದು ಶ್ರೀಮದಾಚಾರ್ಯರು ಮೊದಲನೆಯ ಕಲ್ಪದಲ್ಲಿ ಮಾತ್ರ ಮೊದಲಿಗೆ ಯಾರು ಹುಟ್ಟಿದ್ದಾರೋ ಅವರು ನಂತರದಲ್ಲಿ ಹುಟ್ಟಿದವರಿಗಿಂತಲೂ ಕೂಡ ಉತ್ತಮರು. ಇನ್ನು ಬೇರೆ ಕಲ್ಪಗಳಲ್ಲಿ ಪ್ರಥಮತ್ವಂ ಏಷು ನ ಉತ್ಕರ್ಷ ಹೇತು, ಮೊದಲಿಗೆ ಹುಟ್ಟಿದ್ದಾರೆ ಎಂಬುದು ಅಲ್ಲಿ ಉತ್ಕರ್ಷಕ್ಕೆ, ಅವರಿಗಿಂತ ಇವರು ಉತ್ತಮರು ಎಂಬುದಕ್ಕೆ ಅದು ಕಾರಣವಾಗುವುದಿಲ್ಲ. ಈ 1ನೇ ಕಲ್ಪದಲ್ಲಿ ಮಾತ್ರ ಅದನ್ನ ತಿಳಿದುಕೊಳ್ಳಬೇಕು. ಅದು ಹೇಗೆ ತಿಳಿತದೆ ನಮಗೆ ಅಂತಂದ್ರೆ ವಿಶೇಷವಾಕ್ಯೈರವಗಮ್ಯತೆ ತತ್ ಅಂತ ಹೇಳ್ತಾರೆ. ವಿಶೇಷವಾಕ್ಯೈ ವಿಶೇಷ ಪ್ರಮಾಣೈ ತತ್ ಪ್ರಮೇಯಂ ತಾರತಮ್ಯಾದಿ ಅವಗಮ್ಯತೆ ಜ್ಞಾಯತೆ. ಆ ವಿಶೇಷವಾದ ಪ್ರಮಾಣಗಳಿಂದಾಗಿ ಆ ತಾರತಮ್ಯ ಎಂಬುದು ತನ್ನ ತಿಳಿದುಕೊಳ್ಳಿಕ್ ಬರುತ್ತದೆ.
ಯಾವ ರೀತಿಯಾಗಿ ತಾರತಮ್ಯವನ್ನ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು ಎಂಬುದು ವಿಶೇಷ ಪ್ರಮಾಣಗಳಿಂದ ಅವುಗಳನ್ನ ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಮೊದಲನೇ ಕಲ್ಪದಲ್ಲಿ ಮಾತ್ರ ಮೊದಲಿಗೆ ಹುಟ್ಟಿದವರು ಶ್ರೇಷ್ಠರು ಎಂಬುದನ್ನ ನಿರ್ಣಯಾತ್ಮಕವಾಗಿ, ನಿಶ್ಚಯಾತ್ಮಕವಾಗಿ ಅದನ್ನ ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಈ ರೀತಿಯಾಗಿ ತಾರತಮ್ಯವನ್ನ, ಸೃಷ್ಟಿಯನ್ನ, ಅನುಸೃಷ್ಟಿಯನ್ನ ಹೇಳಿ ಉಪಸಂಹಾರ ಮಾಡುವುದಕ್ಕಾಗಿ ಸಂಕ್ಷಿಪ್ತವಾಗಿ ಕೊನೆಯಲ್ಲಿ ಉಪಸಂಹಾರದಲ್ಲಿ ಆ ರೀತಿಯಾಗಿ ತಾರತಮ್ಯವನ್ನ ಎಲ್ಲಿ ತಿಳಿದುಕೊಳ್ಳಬೇಕು ಎಂಬುದನ್ನ ಹೇಳಿ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ತೃತೀಯೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಈ ರೀತಿಯಾಗಿ 3ನೇ ಅಧ್ಯಾಯವನ್ನ ಮುಗಿಸಿ ಮುಂದೆ ರಾಮದೇವರ ಅನೇಕ ರೀತಿಯಾದಂತಹ ಲೀಲೆಗಳನ್ನ ಮುಂದಿನ ಅಧ್ಯಾಯದಲ್ಲಿ ಅದನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣ ಹರೇ ನಮಃ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರು. ಹರೇ ನಮಃ. ಕೃಷ್ಣಾರ್ಪಣಮಸ್ತು.